ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮಾರ್ಚ್ 30, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. 26 ಮಾರ್ಚ್ನ ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್? ಕೊಟ್ಟಿರುವಂಥ 2 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿಯಾಗಿಲ್ಲ, ಯಾವುದು ತಪ್ಪು ಅಂತ ಕೇಳ್ತಾ ಇರುವಂಥದ್ದು. ಮೊದಲನೇ ಸ್ಟೇಟ್ಮೆಂಟ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ದ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಫಂಡ್ ಇನ್ಫ್ರಾಸ್ಟ್ರಕ್ಚರ್. ಹೌದು, ಇದೊಂದು DFI. ಇನ್ಫ್ರಾಸ್ಟ್ರಕ್ಚರ್ನ ಫಂಡ್ ಮಾಡೋದಕ್ಕೆ ಈ ಸಂಸ್ಥೆಯನ್ನು ರಚನೆ ಮಾಡಲಾಗ್ತಾ ಇದೆ, ಹಾಗಾಗಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲೈಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಹು ಲೆಂಡ್ ಅಂಡ್ ಆಲ್ಸೋ ಡೆಪಾಸಿಟ್ ಪೀಪಲ್ಸ್ ಮನಿ. ನಾವು ಅವತ್ತಿನ ಸಂಚಿಕೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಕಮರ್ಷಿಯಲ್ ಬ್ಯಾಂಕ್ಸ್ ಥರ DFIಗಳು ಜನರ ಹಣವನ್ನು ಡೆಪಾಸಿಟ್ ಮಾಡ್ಕೊಳ್ಳೋದಿಲ್ಲ ಅಂತ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇವೆರಡರಲ್ಲಿ ಯಾವುದು ತಪ್ಪು ಸ್ಟೇಟ್ಮೆಂಟ್? ಎರಡನೇದು. ಬಟ್ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಸೊ ಆನ್ಸರ್ ಇಲ್ಲಿ ಏನು? ಓನ್ಲಿ 2, ಓನ್ಲಿ 1 ಅಲ್ಲ. ಸಾಕಷ್ಟು ಜನ ಓನ್ಲಿ 1 ಅಂತ ಹೇಳಿದ್ದೀರಾ. ನೋಡಿ, ಪ್ರಿಲಿಮ್ಸಲ್ಲಿ ಬೇರೆ ಬೇರೆ ಪ್ರಶ್ನೆಗೆ ಬೇರೆ ಬೇರೆ ರೀತಿಯ ಚಾಲೆಂಜಸ್ ಇರುತ್ತೆ. ಈಗ ಕೆಲವೊಂದು ಪ್ರಶ್ನೆಗೆ ಏನು ಕಂಟೆಂಟ್ ಬೇಕೋ ಅದು ನಿಮ್ಮ ಹತ್ರ ಇರೋದಿಲ್ಲ, ಅಂದರೆ ನಿಮಗೆ ನೆನಪು ಬರ್ತಾ ಇರಲ್ಲ, ಅಥವಾ ಅರ್ಧಂಬರ್ಧ ಗೊತ್ತಿರುತ್ತೆ. ನಿಮಗೆ ನೆನಪಿದ್ರೆ MTP ಬಿಲ್ ಬಗ್ಗೆ ನಾವು ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ. ಆ ವಿಷಯದಲ್ಲಿ ನಿಮಗೆ ಅರ್ಧಂಬರ್ಧ ಗೊತ್ತಿತ್ತು, ಆದರೆ ಆ ಅರ್ಧಂಬರ್ಧ ಗೊತ್ತಿರುವಂಥ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ನ ಉಪಯೋಗಿಸ್ಕೊಂಡು ನೀವು ಗೆಸ್ ಮಾಡಬಹುದಿತ್ತು. ಆದರೆ ಇಲ್ಲಿ ಕ್ವೆಶ್ಚನ್ ಸಿಂಪಲ್ ಇದೆ. 2 ಸ್ಟೇಟ್ಮೆಂಟ್ಗಳ ಮಾಹಿತಿ ನಿಮ್ಮ ಹತ್ರ ಇದೆ. ಕೇವಲ ಮೇನ್ ಸ್ಟೇಟ್ಮೆಂಟ್ ಸರಿಯಾಗಿ ಓದಿ ಇದನ್ನು ಮಾರ್ಕ್ ಮಾಡಬೇಕಿತ್ತು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಟೆನ್ಷನಲ್ಲಿ ಸ್ಟ್ರೆಸ್ ಕೆಳಗೆ ನೀವು ಈ ಮೇನ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡದೆ ರಾಂಗ್ ಆನ್ಸರ್ನ ಗೆಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಆಗದೆ ಇರೋ ಥರ ಕೂಡ ನೀವು ಎಕ್ಸಾಮಲ್ಲಿ ಕಾಳಜಿ ಇಟ್ಕೋಬೇಕಾಗುತ್ತೆ. ಇವತ್ತಿನ ಚರ್ಚೆಯನ್ನು ಮುಂದುವರ್ಸೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. UPSC 2020ಗೆ ಮಾಡ್ತಾ ಇರೋವಂಥ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಕೆಳಗೆ ಮಾಕ್ ಇಂಟರ್ವ್ಯೂನ ಲಾ ಎಕ್ಸಲೆನ್ಸ್ ಕಂಡಕ್ಟ್ ಮಾಡ್ತಾ ಇದೆ. ಅದ್ರ ಕೆಳಗೆ ವಿಶೇಷವಾದ ಪ್ಯಾನಲ್ನ ನಿಮಗೋಸ್ಕರ ತಯಾರು ಮಾಡಿದೆ. ಪ್ರತಿಷ್ಠಿತ ಹಾಗೂ ಎಕ್ಸ್ಪೀರಿಯನ್ಸ್ ಇರೋವಂಥ ಜನರನ್ನು ಈ ಪ್ಯಾನಲ್ನಲ್ಲಿ ತೊಗೊಂಡು ಬಂದಿದೆ. ಫಾರ್ಮರ್ ಸೆಕ್ರೆಟರಿ ಆದಂಥ ವಿ ವೆಂಕಟೇಶ್ವರ್ ಭಟ್ ಸರ್, ಮುಂಚೆ ಸಿವಿಲ್ ರಿಫಾರ್ಮ್ಸಲ್ಲಿ ಕೆಲಸ ಮಾಡಿದಂಥ ಸುನಿಲ್ ಒಬ್ರಾಯ್ ಸರ್, ಫಾರ್ಮರ್ ಅಡಿಷನಲ್ DGP ಆದಂತಹ ರಾಘವೇಂದ್ರ ಔರಾದ್ಕರ್ ಸರ್, ಅಡಿಷನಲ್ ಸೆಕ್ರೆಟರಿ ಆದಂತಹ CV ಗೋಪಿನಾಥ್ ಸರ್, ಹಾಗೆ ದೂರದರ್ಶನ ಫಾರ್ಮರ್ ಡೈರೆಕ್ಟರ್ ಆಗಿರುವಂಥ NG ಶ್ರೀನಿವಾಸ್ ಸರ್, ಇವರೆಲ್ಲರೂ ಈ ವಿಶೇಷವಾದ ಪ್ಯಾನಲ್ನಲ್ಲಿ ಇರ್ತಾರೆ. ಈ ಮಾಕ್ ಇಂಟರ್ವ್ಯೂಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಕ್ಯಾನ್ ಮಾಡ್ಬೋದು. ಹಾಗೆ ಇಲ್ಲಿ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋದಕ್ಕೆ. ಇಂದಿನ ದಿನಪತ್ರಿಕೆ ಮುಖ್ಯ ಆರ್ಟಿಕಲ್ಸ್ನ ಚರ್ಚೆ ಮಾಡೋಣ. ಮೊದಲಿಗೆ ಲೆಸ್ ದ್ಯಾನ್ 6% ಆಫ್ ಹೌಸಸ್ ಅಂಡರ್ PMAYG ಕಂಪ್ಲೀಟೆಡ್ ದಿಸ್ ಇಯರ್. PMAYG ಅಂತಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್. ಸೊ ನಾವು ಈ ಆರ್ಟಿಕಲಲ್ಲಿರುವಂಥ ಮಾಹಿತಿಯನ್ನು ತಿಳ್ಕೊಳೋಕ್ಕಿಂತ ಮುಂಚೆ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಪರೀಕ್ಷೆಗೆ ಸ್ಕೀಮ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಈಗಾಗಲೇ ತಿಳಿದಿರುತ್ತೆ. ಯಾವ ಸ್ಕೀಮ್ಗಳು ಜಾಸ್ತಿ ಮೆನ್ಷನ್ ಆಗ್ತಾ ಇರುತ್ತೆ ಕರೆಂಟ್ ನ್ಯೂಸಲ್ಲಿ, ಕರೆಂಟ್ ಅಫೇರ್ಸ್ ಕೆಳಗೆ ನಿಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಅವುಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ ನಿಮ್ಮ ಪರೀಕ್ಷೆಗೆ. ಸೊ ಮೊದಲು ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಬಗ್ಗೆ ತಿಳ್ಕೊಳ್ಳೋಣ. 2016ಕ್ಕಿಂತ ಮುಂಚೆ ಇಂದಿರಾ ಆವಾಸ್ ಯೋಜನಾ ಅಂತ ಇತ್ತು. ಅದೇ ಯೋಜನೆಯನ್ನು ರೀಸ್ಟ್ರಕ್ಚರ್ ಮಾಡಿ ಮತ್ತೆ ಇದನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಂತ ಮಾಡಲಾಯಿತು. ಆವಾಸ್ ಅಂತ ಅಂದರೆ ವಸತಿ. ಸೊ ಈ ಯೋಜನೆ ಒಳಗೆ ಜನರಿಗೆ ವಸತಿಯನ್ನು ದೊರಕಿಸ್ಕೊಡಲಾಗುತ್ತೆ. ನಾವು ಫುಡ್, ಕ್ಲೋದಿಂಗ್, ಶೆಲ್ಟರ್ನ ಬೇಸಿಕ್ ನೀಡ್ಸ್ ಆಫ್ ಎ ಮ್ಯಾನ್ ಅಂತ ಕರಿತೀವಲ್ವಾ. ಸೊ ನಮ್ಮ ತಲೆಯ ಮೇಲೆ ಒಂದು ಸೂರಿರುವಂಥದ್ದು ಒಂದು ಬೇಸಿಕ್ ನೀಡ್ ಆಗುತ್ತೆ. ಅದನ್ನು ಈ ವಸತಿ ನಮಗೆ ಪ್ರೊವೈಡ್ ಮಾಡುತ್ತೆ. ಒಂದು ಮನೆ ನಮಗೆ ಆ ಆಶ್ರಯವನ್ನು ಕೊಡುತ್ತೆ. ನಾವು ಬಡತನವನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಅಂತಾರಾಷ್ಟ್ರೀಯವಾಗಿ ನೋಡೋದಾದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಕೆಳಗೆ ನಾವು 10 ಇಂಡಿಕೇಟರ್ಸ್ನ ತಗೊಂಡು ಅದರ ಮೂಲಕ ನಾವು ಜನ ಎಷ್ಟು ಬಡವರಿದ್ದಾರೆ ಅಂತ ತಿಳ್ಕೊತೀವಿ. ಆ 10 ಇಂಡಿಕೇಟರ್ಸ್ ಒಳಗೆ ಫ್ಲೋರಿಂಗ್ ಅಂತ ಕೂಡ ನೀಡಿದ್ದಾರೆ. ಅಂದರೆ ಒಬ್ಬರ ಜೀವನದ ಗುಣಮಟ್ಟ, ಅವರ ಮನೆ ಹೇಗಿದೆ, ಅವರ ಮನೆಯ ನೆಲ ಎಷ್ಟು ಸ್ವಚ್ಛವಾಗಿದೆ, ಇದರಿಂದ ತಿಳಿದು ಬರುತ್ತೆ ಅಂತ ಇಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಒಳಗೆ ಫ್ಲೋರಿಂಗ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ವಸತಿಯ ಗುಣಮಟ್ಟದ ಮೇಲೆ ಒಬ್ಬರನ್ನ ಬಡವರು ಅಂತ ಗುರುತಿಸ್ತಾ ಇದ್ದೀವಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಥರನೇ ಭಾರತದಲ್ಲೂ ಕೂಡ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಕೆಳಗೆ ನಾವು ಬಡವರನ್ನ ಗುರುತಿಸ್ತಾ ಇದ್ದೀವಿ. ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಕೆಳಗೆ ಕೊಟ್ಟಿರೋ ಹಾಗೆ ಸರ್ಕಾರ ಒಂದು ವೆಲ್ಫೇರ್ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ವಸತಿ ಎಲ್ಲರಿಗೂ ದೊರಕಿಸ್ಕೊಡೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಈ ಯೋಜನೆಯ ಮುಖ್ಯ ಗುರಿ ಏನು? 2022 ಅಷ್ಟೊತ್ತಿಗೆ ಮನೆ ಇಲ್ಲದೆ ಇರುವಂಥವ್ರು, ಅಂದರೆ ಹೌಸ್ಲೆಸ್ ಹೌಸ್ ಹೋಲ್ಡರ್, ಹಾಗೂ ಯಾರ್ಯಾರು ಕಚ್ಚಾ ಅಥವಾ ಪಾಳು ಬಿದ್ದಿರೋಂಥ ಮನೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಮನೆಯನ್ನು ಕಟ್ಕೊಡೋವಂಥದ್ದು. ಎಂಥ ಮನೆ? ಪಕ್ಕಾ ಹೌಸ್ ವಿತ್ ಬೇಸಿಕ್ ಅಮ್ಯುನಿಟೀಸ್, ಅಂದರೆ ಮೂಲ ಸೌಲಭ್ಯಗಳು ಇರುವಂಥ ಒಂದು ಪಕ್ಕಾ ಮನೆಯನ್ನು ಕಟ್ಕೊಡೋವಂಥದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ನ ಮೇನ್ ಉದ್ದೇಶ ಆಗುತ್ತೆ. ಇದರ ಟಾರ್ಗೆಟ್ ಏನು? 2022 ಅಷ್ಟೊತ್ತಿಗೆ ಮೂಲ ಸೌಕರ್ಯಗಳು ಎಲ್ಲ ಇರುವಂಥ 2.95 crore ಮನೆಗಳನ್ನ ಕಟ್ಟುವಂಥದ್ದು.
ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಸಚಿವಾಲಯ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಕಾರ್ಯರೂಪಕ್ಕೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ತೊಗೊಂಡು ಬರ್ತಾ ಇದೆ. ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಸ್ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯ ಇದರ ಕಾಸ್ಟನ್ನು ಶೇರ್ ಮಾಡಲಾಗ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ 60-40 ಆಗಿದ್ದರೆ ನಾರ್ತ್ ಈಸ್ಟರ್ನ್ ಹಾಗೂ ಹಿಮಾಲಯನ್ ರಾಜ್ಯಗಳಲ್ಲಿ 90-10 ರೇಷಿಯೋದಲ್ಲಿ ಇದರ ಕಾಸ್ಟನ್ನು ಶೇರ್ ಮಾಡಲಾಗ್ತದೆ. ಹಾಗಂದ್ರೆ ಇದರ ಏನರ್ಥ, ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ನಿಮಗೆ ನೆನಪಿದೆ, ಇದನ್ನೆಲ್ಲ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ. ಯಾವಾಗ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ಮಧ್ಯೆ ಕಾಸ್ಟನ್ನು ಶೇರ್ ಮಾಡಲಾಗುತ್ತೆ, ಅದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಪ್ರಾಯೋಜಿತವಾಗಿರುವಂಥದ್ದು. ಅದೇ 100% ಹಣವನ್ನು ಏನಾದರೂ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರೆ ಆ ಯೋಜನೆಗೆ ಅದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗುತ್ತೆ. ಇದನ್ನು ಕಾರ್ಯರೂಪಕ್ಕೆ ತೊಗೊಂಡ್ಬರ್ತಾ ಇರೋದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಈ ಸಚಿವಾಲಯ. ಈ ಯೋಜನೆ ಕೆಳಗೆ ಯಾರಿಗೆ ವಸತಿ ಅವಶ್ಯಕತೆ ಇದೆ ಅಂತ ಹೇಗೆ ಗುರುತಿಸಲಾಗುತ್ತೆ? ನಮ್ಮ 2011 ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಕೆಳಗೆ ಹೌಸಿಂಗ್ ಡಿಪ್ರವೇಷನ್ ಪ್ಯಾರಾಮೀಟರ್ಸ್ ಅಂತ ಇದೆ. ಅಂದರೆ ಯಾರಿಗೆ ವಸತಿ ಸರಿಯಾಗಿ ಇಲ್ಲ ಅಂತ ಗುರ್ಸೋಕ್ಕೆ ಕೆಲವೊಂದು ಮಾನದಂಡಗಳಿದೆ. ಅದನ್ನು 13 ಪಾಯಿಂಟ್ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಕರೀತಾರೆ. ಸೊ ಆ ಮಾನದಂಡಗಳ ಮೇಲೆ ಯಾರ್ಯಾರಿಗೆ ಅಗತ್ಯ ಇದೆ ಅಂತ ಗುರ್ಸ್ಬಿಟ್ಟು ಅವರಿಗೆ ವಸತಿಯನ್ನು ನೀಡಲಾಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಕೆಳಗೆ. ಈ ಯೋಜನೆಯ ಮೂಲಕ ಸರ್ಕಾರ 2022 ಅಷ್ಟೊತ್ತಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೌಸಿಂಗ್ ಫಾರ್ ಆಲ್, ಎಲ್ಲರಿಗೂ ವಸತಿಯನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಕಮಿಟ್ಮೆಂಟ್ನ ಮಾಡ್ಕೊಂಡಿದೆ. ನಿಮ್ಮ ಪರೀಕ್ಷೆಗೆ ನಿರ್ದಿಷ್ಟವಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಲ್ಲಿರುವಂಥ ಫ್ಯಾಕ್ಚುಯಲ್ ಡೀಟೇಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರಿಲಿಮ್ಸ್ಗೆ ಯಾವುದೇ ಸ್ಕೀಮ್ನ ಓದ್ತಾ ಇದ್ರೂ ಕೂಡ ಒಂದು ಸ್ಕೀಮ್ ಯಾವಾಗ ಆರಂಭ ಆಯಿತು, ಅದಕ್ಕಿಂತ ಮುಂಚೆ ಯಾವ ಸ್ಕೀಮ್ ಇತ್ತು, ಯಾವ ಸಚಿವಾಲಯ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ, ಇಲ್ಲಿ ಟಾರ್ಗೆಟ್ ಬೆನಿಫಿಷರೀಸ್ ಯಾರಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ಇದ್ರ ಕೆಳಗೆ ಏನು ಮೂಲ ಉದ್ದೇಶ ಇದೆ, ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಾ, ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ, ಈ ಥರದ ಡೀಟೇಲ್ಸನ್ನು ನೀವು ತುಂಬ ಗಮನಿಸಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಹಾಗೂ ಅರ್ಬನ್ ಅಂತ. ಅರ್ಬನನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಹಾಗೂ ಅರ್ಬನ್ ಅಫೇರ್ಸ್ ಇಂಪ್ಲಿಮೆಂಟ್ ಮಾಡುತ್ತೆ. ಅದೇ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣನ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕಾರ್ಯರೂಪಕ್ಕೆ ತರುತ್ತೆ. ಸೊ ಈ ರೀತಿ ಬೇಸಿಕ್ ಡಿಫ್ರೆನ್ಸಸ್ ನಿಮಗೆ ತಿಳಿದಿರಬೇಕು, ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಯೋಜನೆಯನ್ನು ಈಗ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ? ನಾವು ಈಗಷ್ಟು ಓದಿದ್ವಿ 2022 ಅಷ್ಟೊತ್ತಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೌಸಿಂಗ್ ಫಾರ್ ಆಲ್ ಅನ್ನೋ ಒಂದು ಕಮಿಟ್ಮೆಂಟ್ನ ಮಾಡ್ಕೊಂಡಿದೆ ಸರ್ಕಾರ ಅಂತ. ಆದರೆ ಈ ಕಮಿಟ್ಮೆಂಟ್ ಒಳಗೆ ನಾವು ಕೇವಲ 55% ಅಷ್ಟೇ ಕನ್ಸ್ಟ್ರಕ್ಷನ್ ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಂದರೆ ನಮಗೆ ಕೇವಲ ಇನ್ನೂ 1 ವರ್ಷ ಅಷ್ಟೇ ಇರೋದು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಆದರೆ ಇದು ಎಸ್ಪೆಷಲಿ COVID-19 ಕಳೆದ ವರ್ಷ ಬಂದಿರೋದ್ರಿಂದ ಸಾಧ್ಯ ಆಗಿಲ್ಲ. ಕೇವಲ ಕೆಲವೊಂದು ರಾಜ್ಯಗಳಲ್ಲಿ, ಒಡಿಸ್ಸಾ, ಜಾರ್ಖಂಡ್, ಇಲ್ಲೆಲ್ಲ COVID-19 ಲಾಕ್ಡೌನ್ನ ಸಮಯದಲ್ಲಿ ಯಾವ ವಲಸೆ ಕಾರ್ಮಿಕರು ಗ್ರಾಮೀಣ ಪ್ರದೇಶಗಳಿಗೆ ನಗರ ಪ್ರದೇಶಗಳಿಂದ ಹೋದರೂ ಅವರಿಗೆ ಕೆಲಸವನ್ನು ಕೊಡೋದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಮೂಲಕ ಸಾಧ್ಯ ಆಯಿತು ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಶಿಪ್ ದಟ್ ಬ್ಲಾಕ್ಡ್ ಸೂಯಸ್ ಕೆನಾಲ್ ಫೈನಲಿ ಫ್ರೀ. ನಿಮ್ಮ ಮೇನ್ಸ್ ಪರೀಕ್ಷೆ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಕೆಳಗೆ ಬರುತ್ತೆ. ನಿರ್ದಿಷ್ಟವಾಗಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸೂಯಸ್ ಕೆನಾಲ್ನ ಮ್ಯಾಪಿಂಗ್ ಗೊತ್ತಿರಬೇಕು, ಇದು ಎಲ್ಲಿದೆ ಅಂತ ಗೊತ್ತಿರಬೇಕು. ಮೇನ್ಸ್ ಎಕ್ಸಾಮ್ಗೆ ಇದರ ಪ್ರಾಮುಖ್ಯತೆ ಏನು ಅಂತ ಗೊತ್ತಿರಬೇಕು. ಇತ್ತೀಚೆಗೆ ಅಷ್ಟೇ ಎವರ್ ಗಿವನ್ ಅನ್ನೋ ಒಂದು ಶಿಪ್ ಈ ಸೂಯಸ್ ಕೆನಾಲಲ್ಲಿ ಬ್ಯಾಡ್ ವೆದರಿಂದ ಟ್ರ್ಯಾಪ್ ಆಗಿತ್ತು. ಹಾಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಈಗಾಗಲೇ ಅಂದರೆ 23 ಮಾರ್ಚಿಂದ ಆರಂಭ ಆಗಿದ್ದು ಇವತ್ತಿಗೆ ಈಜಿಪ್ಟ್ ಒಳಗೆ $95 ಮಿಲಿಯನ್ ಅಷ್ಟು ಕೇವಲ ಟೋಲ್ಸಲ್ಲಿ ಲಾಸ್ ಆಗಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಅಂದರೆ ಮ್ಯಾರಿಟೈಮ್ ಕಾಮರ್ಸ್ಗೆ ಸೂಯಸ್ ಕೆನಾಲ್ನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಇದರಿಂದ ತಿಳಿಯುತ್ತೆ. ಇಂಥ ಸೂಯಸ್ ಕೆನಾಲ್ ಎಲ್ಲಿದೆ? ಮೆಡಿಟರೇನಿಯನ್ ಸಿ ಹಾಗೂ ರೆಡ್ ಸಿ, ಈ 2 ವಾಟರ್ ಬಾಡೀಸ್ನ ಲಿಂಕ್ ಮಾಡುವಂಥದ್ದು ಸೂಯಸ್ ಕೆನಾಲ್. ಹಾಗಾದರೆ ಇದೊಂದು ನ್ಯಾಚುರಲ್ ಬಾಡಿನ ಇಲ್ಲ, ಇದು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿರುವಂಥ ಒಂದು ವಾಟರ್ ವೇ. ಎಲ್ಲಿ? ಈಜಿಪ್ಟ್ನಲ್ಲಿ ಇರುವಂಥ ಸೂಯಸ್ ಈಸ್ತಮಸ್ ಅಂದರೆ ಏನು? 2 ದೊಡ್ಡ ಭೂಮಿಯ ಪ್ರದೇಶವನ್ನು ಕನೆಕ್ಟ್ ಮಾಡುವಂಥ ಒಂದು ಸಣ್ಣ ಭೂಮಿಯ ಪ್ರದೇಶ. ಈ ಭೂಮಿಯ ಪ್ರದೇಶವನ್ನು ಕಟ್ ಮಾಡ್ತಾ ಮೆಡಿಟರೇನಿಯನ್ ಸಿ ಹಾಗೂ ರೆಡ್ ಸಿಯನ್ನು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಈ ಸೂಯಸ್ ಕೆನಾಲ್. ಸೂಯಸ್ ಕೆನಾಲ್ನ ಈ ಕಡೆ ಆಫ್ರಿಕಾ ಖಂಡ ಇದ್ದರೆ ಆ ಕಡೆ ಏಷ್ಯಾ ಖಂಡ ಇದೆ. 2 ಖಂಡಗಳನ್ನ ಸೂಯಸ್ ಕೆನಾಲ್ ಸಪ್ರೇಟ್ ಮಾಡುತ್ತೆ. ಈಗ ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಯುರೋಪ್ ಇದೆ. ಇಂಡಿಯಾದಿಂದ ಯುರೋಪ್ ನಾವು ಹೇಗೆ ಹೋಗಬೇಕು? ಹೀಗೆ ಹೋಗಬೇಕಾಗತ್ತೆ ಅಲ್ವಾ? ಆದರೆ ಸೂಯಸ್ ಕೆನಾಲ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಹೀಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಮಿಡಲ್ ಈಸ್ಟ್ ಇಲ್ಲಿದೆ. ಮಿಡಲ್ ಈಸ್ಟಲ್ಲಿ ಎಲ್ಲ ದೇಶಗಳಿಗೂ ಬೇಕಾಗಿರುವಂಥ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದೆ. ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನ ಇಲ್ಲಿಂದ ಅಂದರೆ ಈಸ್ಟಿಂದ ವೆಸ್ಟ್ಗೆ ಕಳ್ಸೋಕ್ಕೆ ಎಸ್ಪೆಷಲಿ ಈ ಸೂಯಸ್ ಕೆನಾಲ್ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಮ್ಯಾರಿಟೈಮ್ ಟ್ರೇಡಲ್ಲಿ ಇದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಜಗತ್ತಿನಾದ್ಯಂತ ಎಷ್ಟು ವರ್ಲ್ಡ್ ಟ್ರೇಡ್ ಆಗುತ್ತೆ ಅದರ 12% ಅಷ್ಟು ಸೂಯಸ್
ಕೆನಾಲ್ ಮೂಲಕನೇ ಆಗುತ್ತೆ. ಹಾಗಾಗಿ ಇಡೀ ವರ್ಲ್ಡ್ ಎಕಾನಮಿಗೆ ಸುಯಸ್ ಕೆನಾಲ್ ತುಂಬಾನೇ ಮುಖ್ಯ ಆಗುತ್ತೆ. ನಿಮ್ಮ ಪರೀಕ್ಷೆಗೆ ನಿರ್ದಿಷ್ಟವಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ನಿಮ್ಮ ರಾಜ್ಯ ಮಟ್ಟದ KPSC ಹಾಗೂ ಬೇರೆ ಪರೀಕ್ಷೆಗಳಿಗೆ ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಅಂದರೆ ಶಿಪ್ ಹೆಸರೇನು, ಎವರ್ ಗಿವನ್, ಈ ಶಿಪ್ ಎಲ್ಲಿ ಸಿಕ್ಕಾಕೊಂಡಿತ್ತು ಸುಯಸ್ ಕೆನಾಲಲ್ಲಿ, ಅದನ್ನು ಗ್ರೇಟ್ ಬಿಟರ್ ಲೇಕ್, ಈ ಲೇಕ್ ಹತ್ರ ತೊಗೊಂಡು ಹೋಗ್ತಾ ಇದ್ದಾರೆ ಇನ್ಸ್ಪೆಕ್ಷನ್ಗೆ. ಹಾಗಾಗಿ ಈ ಲೇಕ್ನ ಹೆಸರು ಹಾಗೂ ಮ್ಯಾಪಿಂಗ್ ಎರಡೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಸುಯಸ್ ಕೆನಾಲ್ನ ಕೆಳಗಡೆ ಗಲ್ಫ್ ಆಫ್ ಸುಯಸ್ ಇದೆ, ಮೇಲೆ ಮೆಡಿಟರೇನಿಯನ್ ಸಿ ಇದೆ. ಮೆಡಿಟರೇನಿಯನ್ ಸಿ ಹಾಗೂ ರೆಡ್ ಸಿಯನ್ನು ಸುಯಸ್ ಕೆನಾಲ್ ಕನೆಕ್ಟ್ ಮಾಡುತ್ತೆ. ನಾವು ಆವಾಗಲೇ ಚರ್ಚೆ ಮಾಡಿದಾಗೆ ಇಲ್ಲಿ ಸಿನೈ ಪೆನಿನ್ಸುಲಾ ಇರೋದು, ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಸೇಸ್ ಅನಿಮಲ್ಸ್ ಆರ್ ಲೈಕ್ಲಿ ಸೋರ್ಸ್ ಆಫ್ ಕೋವಿಡ್-19. ಈ ಕೊರೋನಾ ವೈರಸ್ನ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಟಡಿಯನ್ನು ನಡೆಸ್ತಾ ಇದೆ. ಆ ಸ್ಟಡಿಯ ರಿಪೋರ್ಟನ್ನು ಈ ಆರ್ಟಿಕಲ್ ಒಳಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೋವಿಡ್-19 ಹೇಗೆ ಹರಡಿರಬಹುದು ಅನ್ನೋದಕ್ಕೆ 4 ಸನ್ನಿವೇಶಗಳನ್ನ ಕೊಡ್ತಾರೆ. ಅಂದರೆ ಈ 4 ಸನ್ನಿವೇಶಗಳಲ್ಲಿ ಒಂದಕ್ಕೆ ಜಾಸ್ತಿ ಸಾಧ್ಯತೆ ಇದೆ, ಅಂದರೆ ಇದರಿಂದ ಆಗಿರಬಹುದು ಅನ್ನೋದಕ್ಕೆ ಜಾಸ್ತಿ ಪ್ರಾಬಬಿಲಿಟಿ ಇದೆ. ಹಾಗೆ ಬೇರೆ ಬೇರೆ ಸಿನಾರಿಯೋಸ್ ಹಾಗೂ ಸನ್ನಿವೇಶಗಳಿಗೆ ಕಮ್ಮಿ ಸಾಧ್ಯತೆಗಳಿದೆ. ಜಾಸ್ತಿ ಸಾಧ್ಯತೆ ಇರುವಂಥ ಸನ್ನಿವೇಶ ಏನು ಅಂತಂದರೆ ಪ್ರಾಣಿಗಳಿಂದ ಬ್ಯಾಟ್ಸ್ಗೆ ಬಂದು ಬ್ಯಾಟ್ಸಿಂದ ಮನುಷ್ಯರಿಗೆ ಬಂದಿರುವಂಥದ್ದು. ಎರಡನೇ ಸನ್ನಿವೇಶ ಬ್ಯಾಟ್ಸಿಂದ ಹ್ಯೂಮನ್ಸ್ಗೆ ಡೈರೆಕ್ಟಾಗಿ ಬಂದಿರುವಂಥದ್ದು. ಯಾಕೆ ಬ್ಯಾಟ್ಸ್ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ? ಕೋವಿಡ್-19ನ ಕೊರೋನಾ ವೈರಸ್ ಏನಿದೆ ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಇನ್ನೊಂದು ವೈರಸ್ನ ನಾವು ಬ್ಯಾಟ್ಸ್ ಒಳಗೆ ನೋಡ್ತೀವಿ. ಹಾಗಾಗಿ ಕೊರೋನಾ ವೈರಸ್ ಕೂಡ ನಮಗೆ ಬ್ಯಾಟ್ಸ್ ಮೂಲಕನೇ ಬಂದಿರ್ಬೋದು, ಮನುಷ್ಯರಿಗೆ ತಲುಪಿರ್ಬೋದು, ಅದರ ಸಾಧ್ಯತೆ ಜಾಸ್ತಿ ಇದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಮೂರನೇ ಸನ್ನಿವೇಶದಲ್ಲಿ ಕೋಲ್ಡ್ ಚೈನ್ ಫುಡ್ ಪ್ರಾಡಕ್ಟ್ಸ್, ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಏನು ಆಹಾರ ಪದಾರ್ಥಗಳನ್ನ ಇಟ್ಟಿರ್ತಾರೆ ಅದರ ಮೂಲಕ ಮನುಷ್ಯರಿಗೆ ಬಂದಿರಬಹುದು ಅಂತ ಹೇಳ್ತಾರೆ. ಕೊನೆಯದಾಗಿ ಲ್ಯಾಬ್ ಲೀಕ್ನ ಮೂಲಕ ಏನಾದ್ರು ಕೋವಿಡ್-19 ಬಂತ ಅಂತಂದರೆ ಅದು ಆಲ್ಮೋಸ್ಟ್ ಎಕ್ಸ್ಟ್ರೀಮ್ಲಿ ಅನ್ಲೈಕ್ಲಿ, ಅಂದರೆ ಇದರ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ರಿಪೋರ್ಟಲ್ಲಿ ಹೇಳಲಾಗಿದೆ. ಹಾಗೆ ವುಹಾನ್ ಸೀ ಫುಡ್ ಮಾರ್ಕೆಟಿಂದ ನಮಗೆ ಮೊದಲ ಬಾರಿಗೆ ಕೋವಿಡ್-19 ಔಟ್ಬ್ರೇಕ್ ಆಯಿತು ಅಂತ ನಾರ್ಮಲ್ ಆಗಿ ನ್ಯೂಸಲ್ಲಿ ನಾವೆಲ್ಲ ಕೇಳಿದ್ದೀವಿ. ಆದರೆ ಈ ಡ್ರಾಫ್ಟ್ ರಿಪೋರ್ಟ್ ಅದ್ರ ಬಗ್ಗೆ ನಮಗೆ ಎಷ್ಟು ಸಾಕ್ಷಿ ಬೇಕೋ ಆ ಸಾಕ್ಷಿಗಳು ಇಲ್ಲ ಅಂತ ಹೇಳುತ್ತೆ. ನಿಮ್ಮ ಪರೀಕ್ಷೆಗೆ ಕೋವಿಡ್-19 ತುಂಬ ಇಂಪಾರ್ಟೆಂಟ್ ಟಾಪಿಕ್. ಆದರೆ ಇದರಿಂದ ನಿಮಗೆ ಯಾವ ರೀತಿ ಏನು ಪ್ರಶ್ನೆ ಬರುತ್ತೆ ನಮಗೆ ಗೊತ್ತಿಲ್ಲ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ವೈರಸ್ ಬಗ್ಗೆನೇ ಪ್ರಶ್ನೆ ಬರ್ಬೋದು. ಮೇನ್ಸ್ ಎಕ್ಸಾಮ್ಗೆ ಸೊಸೈಟಿ ಹಾಗೂ ಎಕಾನಮಿ ಮೇಲೆ ಏನು ಇಂಪ್ಯಾಕ್ಟ್ ಆಯಿತು, ಸರ್ಕಾರ ಏನು ಮೆಜರ್ಸ್ ತೊಗೊಂಡು, ಈ ರೀತಿ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಏನೇ ಡೀಟೇಲ್ಸ್ ಸಿಕ್ಕಿದ್ರೂ ಕೂಡ ನೀವು ಅದನ್ನು ನೋಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಕೋವಿಡ್-19ನ ಮೂಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ ನಿಮ್ಮ ಪರೀಕ್ಷೆಗೆ ಮುಖ್ಯ ಆಗುತ್ತೆ. ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರೋದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್, ಪೋಲರೈಸೇಷನ್ ಇನ್ ಟೈಮ್ಸ್ ಆಫ್ ಡಿಸ್ಪೊಸೆಷನ್. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ನಿರ್ದಿಷ್ಟವಾಗಿ ನಾವು ಶ್ರೀಲಂಕಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ಒಂದು ಮಿಲಿಟರಿ ಕ್ಯಾಂಪೇನ್ ನಡೀತು, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಎಲಂ, LTTE ಅಂತ ಇವ್ರನ್ನ ಕರೆಯಲಾಗುತ್ತೆ. ಇವುಗಳ ಮಧ್ಯೆ ಶ್ರೀಲಂಕಾದಲ್ಲಿ ನಡೆದಂಥ ಯುದ್ಧದಲ್ಲಿ ವಾರ್ ಕ್ರೈಮ್ಸ್ ನಡೆದಿದೆ, ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗಿದೆ. ಈ ಉಲ್ಲಂಘನೆಗಳ ಬಗ್ಗೆ ಶ್ರೀಲಂಕಾ ಏನೂ ಮಾಡಿಲ್ಲ, ಕ್ರಮಗಳನ್ನ ತಗೊಂಡಿಲ್ಲ ಅನ್ನೋ ಒಂದು ಅಪವಾದ ಶ್ರೀಲಂಕಾದ ಮೇಲೆ ಇದೆ. ಹಾಗಾಗಿ 2009ನಲ್ಲಿ ಯುದ್ಧ ಮುಗಿದ ನಂತರ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ರೆಸಲ್ಯೂಷನ್ಸ್ನ ಪಾಸ್ ಮಾಡಿದೆ. 2012ಅಲ್ಲೂ ಪಾಸ್ ಮಾಡಿತ್ತು, 2014ಅಲ್ಲೂ ಪಾಸ್ ಮಾಡಿತ್ತು, 2015ಅಲ್ಲೂ ಕೂಡ ಪಾಸ್ ಮಾಡಿತ್ತು. ಆ ರೆಸಲ್ಯೂಷನ್ಗೆ ಶ್ರೀಲಂಕಾ ಕೂಡ ಭಾಗಿಯಾಗಿತ್ತು. ಆದರೆ ಅದರಂತೆ ಶ್ರೀಲಂಕಾ ನಡ್ಕೊಳ್ಳಿಲ್ಲ. ನಂತರ ರಾಜಪಕ್ಷ ಸರ್ಕಾರದ ಕೆಳಗೆ ಈ ರೆಸಲ್ಯೂಷನಿಂದ, ಅಂದರೆ 2015ನಲ್ಲಿ ಆದಂಥ ರೆಸಲ್ಯೂಷನಿಂದ ಶ್ರೀಲಂಕಾ ವಿತ್ಡ್ರಾ ಮಾಡ್ಕೊಳ್ತು. ಈಗಿನ ಶ್ರೀಲಂಕಾದ ಪರಿಸ್ಥಿತಿ ಹೇಗಿದೆ? ಶ್ರೀಲಂಕಾದ ಎಕನಾಮಿಕ್ ಡಿಪೆಂಡೆನ್ಸ್ ಚೀನಾದ ಮೇಲೆ ತುಂಬಾ ಜಾಸ್ತಿ ಇದೆ. ಇದರಿಂದಾಗಿ ಭಾರತ ಹಾಗೂ ಬೇರೆ ವೆಸ್ಟರ್ನ್ ದೇಶಗಳ ಜೊತೆಗೆ ಶ್ರೀಲಂಕಾದ ಸಂಬಂಧಗಳು ಕೆಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಪರಿಸ್ಥಿತಿ. ಆದರೆ ಶ್ರೀಲಂಕಾದ ಒಳಗೆ ಇರುವಂಥ ಮೈನಾರಿಟೀಸ್, ತಮಿಳ್ ಹಾಗೂ ಮುಸ್ಲಿಂ ಮೈನಾರಿಟೀಸ್, ಇವರಿಗೆ ಶ್ರೀಲಂಕಾದಲ್ಲಿ ಈಗ ಇರುವಂಥ ಅಥಾರಿಟೇರಿಯನ್ ರೂಲ್ ಕೆಳಗೆ ಅವರ ಮಾತನ್ನು ಮುಂದಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಜಿನೆವಾದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಮೊರೆ ಹೋಗಬೇಕಾಗ್ತಾ ಇದೆ. ಸಾಮಾಜಿಕವಾಗಿ ನೋಡೋದಾದರೆ ಶ್ರೀಲಂಕಾದ ಸಮಾಜದ ಮೇಲೆ ಯುದ್ಧದಿಂದ ತುಂಬಾ ಪರಿಣಾಮ ಬಿದ್ದಿದೆ. ಆರ್ಥಿಕವಾಗಿ ಪರಿಣಾಮ ಆಗಿದೆ, ಫಿಸಿಕಲ್ ಡಿಸ್ಟ್ರಕ್ಷನ್ ಆಗಿದೆ, ಅಲ್ಲಿಯ ಜನರಿಗೆ ಹ್ಯೂಮನ್ ಲೈಫ್, ಪ್ರಾಪರ್ಟಿ ಎಲ್ಲವೂ ಲಾಸ್ ಆಗಿದೆ, ತುಂಬಾ ಸಫರಿಂಗ್ ಆಗಿದೆ. ಆದರೆ ಈ ಪರಿಣಾಮದ ಬಗ್ಗೆ ಶ್ರೀಲಂಕಾದಲ್ಲಿ ಏನು ಕ್ರಮಗಳನ್ನ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡಿಲ್ಲ. ಪ್ರತಿ ಸಾರಿ ಯುದ್ಧದ ಬಗ್ಗೆ ಏನು ಮಾತು ಬರುತ್ತೆ ಅವಾಗೆಲ್ಲ ಒಂದು ಕಡೆ ಯಾರು ಪಾಲ್ಗೊಂಡಿದ್ರು, ವಾರ್ ಹೀರೋಸ್ ಅಂತ ಏನು ಕರೀತಾರೆ, ಅವರನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಥವಾ ವಾರ್ ವಿಕ್ಟಿಮ್ಸ್, ಯಾರ್ಯಾರು ಇದರಲ್ಲಿ ಬಲಿಯಾದರು, ಸಫರ್ ಆದರು, ಅವ್ರನ್ನ ರಕ್ಷಣೆ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಇವೆಲ್ಲದರ ಮಧ್ಯೆ ಶ್ರೀಲಂಕಾದ ಒಳಗಿನ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಇದಕ್ಕೆ ಉದಾಹರಣೆ ಕೋವಿಡ್-19 ಸಮಯದಲ್ಲಿ ಶ್ರೀಲಂಕಾದಲ್ಲಿ ಆದದ್ದು.
ಕೋವಿಡ್-19 ವಿಕ್ಟಿಮ್ಸ್ ಅಂದರೆ ಯಾರ್ಯಾರು ಕೋವಿಡ್-19ಇಂದ ತೀರ್ಕೊಂಡಿದ್ರು ಅವ್ರದ್ದೆಲ್ಲ ಫೋರ್ಸ್ಡ್ ಕ್ರಿಮೇಷನ್ ನಡೀತು ಶ್ರೀಲಂಕಾದಲ್ಲಿ. ಆದರೆ ಶ್ರೀಲಂಕಾದಲ್ಲಿ ಯಾರು ಮುಸ್ಲಿಂ ಪಾಪ್ಯುಲೇಷನ್ ಇದೆ ಅವರ ಬುರಿಯಲ್ ರೈಟ್ಸ್ಗೆ ಇದು ವಿರುದ್ಧವಾಗಿರುವಂಥದ್ದು. ಈ ರೀತಿ ಕ್ರಮಗಳಿಂದ ಶ್ರೀಲಂಕಾದ ಸಮಾಜದಲ್ಲಿ ಇರುವಂಥ ಇಸ್ಲಾಮೋಫೋಬಿಯಾಗೆ ಜಾಸ್ತಿ ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಈಗಿರುವಂಥ ಸರ್ಕಾರ ಏನು ನೀತಿ ಮಾಡ್ಬೋದು ಅದಕ್ಕೆ ಜಾಸ್ತಿ ಅವಕಾಶ ಇದೆ, ಯಾಕಂದರೆ ಅದೊಂದು ಮೆಜಾರಿಟಿ ಗೌರ್ಮೆಂಟ್. ಆದರೂ ಕೂಡ ಅದು ಅಸ್ಥಿರವಾಗಿದೆ, ವೀಕ್ ಆಗಿದೆ, ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಇದು ಸಾಮಾಜಿಕವಾಗಾಯಿತು, ರಾಜಕೀಯವಾಗಾಯಿತು, ಆರ್ಥಿಕವಾಗಿ ಶ್ರೀಲಂಕಾದ ಪರಿಸ್ಥಿತಿ ಹೇಗಿದೆ? ಶ್ರೀಲಂಕಾದಲ್ಲಿ ಟ್ರೇಡ್ ಲಿಬರಲೈಸೇಷನ್ ಆದಮೇಲೆ ಇಂಪೋರ್ಟ್ಸ್ ಮೇಲೆ ಡಿಪೆಂಡೆನ್ಸ್ ಶ್ರೀಲಂಕಾದಲ್ಲಿ ತುಂಬ ಜಾಸ್ತಿ ಆಗಿದೆ. ಹಾಗೆ ಎಕ್ಸ್ಟರ್ನಲ್ ಡೆಟ್ ಅಂದರೆ ಹೊರಗಡೆಯಿಂದ ಏನು ಸಾಲ ಪಡೆದಿರ್ತಾರೆ ಅದಕ್ಕೇನು ಪೇಮೆಂಟ್ ಮಾಡಬೇಕಾಗುತ್ತೆ ಅದು ಕೂಡ ಜಾಸ್ತಿ ಆಗಿದೆ. ಆದರೆ ಇದಕ್ಕೆ ಸರಿ ಹೊಂದೋ ಥರ ಏನು ಫಾರಿನ್ ಅರ್ನಿಂಗ್ಸ್ ಇರಬೇಕು ಆ ರೀತಿ ಆದಾಯ ಶ್ರೀಲಂಕಾಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅದರ ಎಕಾನಮಿ ತುಂಬ ಹದಗೆಡ್ತಾ ಇದೆ. ಇನ್ಫ್ಯಾಕ್ಟ್ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವತ್ತು ಎಕ್ಸ್ಟರ್ನಲ್ ಡೆಟ್ಗೆ ಡಿಫಾಲ್ಟ್ ಆಗುವಂಥ ಒಂದು ಪರಿಸ್ಥಿತಿಗೆ ಅಂದರೆ ಇರುವಂಥ ಸಾಲವನ್ನು ತೀರ್ಸಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗೆ ಕೂಡ ಶ್ರೀಲಂಕಾ ಹೋಗ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಈ ರೀತಿ ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಶ್ರೀಲಂಕಾ ಇರುವಂಥ ಪರಿಸ್ಥಿತಿ ಮಧ್ಯದಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ರೆಸಲ್ಯೂಷನ್ ಪಾಸ್ ಆಯಿತು. ಅದರಲ್ಲಿ ಭಾರತ ವೋಟ್ ಮಾಡಲಿಲ್ಲ. ಆದರೆ ಭಾರತ ಹೀಗೆ ವೋಟ್ ಮಾಡದೇ ಇರೋದಕ್ಕೆ ಕಾರಣ ಏನು? ಮೊದಲನೇ ಕಾರಣ ಈಸ್ಟ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟನ್ನು ಭಾರತ, ಜಪಾನ್ ಹಾಗೂ ಶ್ರೀಲಂಕಾ ಜೊತೆ ಸೇರಿ ಮಾಡಬೇಕಿತ್ತು, ಆದರೆ ಶ್ರೀಲಂಕಾ ಇದರಿಂದ ಹಿಂಗೆ ಪಡೆದಿದೆ. ಸೊ ಇದು ಭಾರತದಲ್ಲಿ ಒಂದು ರೀತಿ ಅಸಹನೆಯನ್ನು ಕ್ರಿಯೇಟ್ ಮಾಡಿದೆ. ಎರಡನೇ ಕಾರಣ, ಈಗ ಮುಂದೆ ತಮಿಳುನಾಡುವಲ್ಲಿ ಬರ್ತಿರೋಂಥ ಎಲೆಕ್ಷನ್ಸ್. ಶ್ರೀಲಂಕಾದಲ್ಲಿ ಸಪ್ರೆಸ್ ಮಾಡ್ತಾ ಇರೋವಂಥದ್ದು ತಮಿಳ್ ಜನಾಂಗನ. ಹಾಗಾಗಿ ಭಾರತ ಏನು ಸ್ಟ್ಯಾಂಡ್ ತೊಗೊಳುತ್ತೆ ಅನ್ನೋದು ತಮಿಳುನಾಡಿಗೂ ಮುಖ್ಯ ಆಗುತ್ತೆ. ಹಾಗೆ ಭಾರತದ ಇಂಟರ್ನಲ್ ಪೊಲಿಟಿಕ್ಸ್, ಸೆಕ್ಯೂರಿಟಿಗೂ ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಭಾರತ ಅಬ್ಸ್ಟೇನ್ ಮಾಡ್ತು ಈ ರೆಸಲ್ಯೂಷನಿಂದ. ಈಗ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲಲ್ಲಿ ಏನು ರೆಸಲ್ಯೂಷನ್ ಪಾಸ್ ಆಗಿದೆ ಅದರಲ್ಲಿ ಶ್ರೀಲಂಕಾದಲ್ಲಿ ಏನೇನು ಹ್ಯೂಮನ್ ರೈಟ್ಸ್ ಅಬ್ಯೂಸಸ್ ಆಗಿದೆ, ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ, ಅಲ್ಲಿಯ ಇವತ್ತಿನ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಬಗ್ಗೆ ತುಂಬಾ ಸರಿಯಾಗಿ ಹೈಲೈಟ್ ಮಾಡಿದ್ದಾರೆ, ಪಾಯಿಂಟ್ಸ್ನ ತೊಗೊಂಬಂದಿದ್ದಾರೆ. ಆದರೆ ಈಗ ಶ್ರೀಲಂಕಾಗೆ ಅವಶ್ಯಕತೆ ಇರೋದು ಹೊರಗಡೆಯಿಂದ ಬೇರೆಯವರು ಏನು ಬೇಕು ಅಂತ ಹೇಳೋದಲ್ಲ. ಶ್ರೀಲಂಕಾದ ಜನ ಏನು ಕೇಳ್ತಾ ಇದ್ದಾರೆ ಅದಕ್ಕೆ ಒತ್ತು ನೀಡುವಂಥದ್ದು, ಪ್ರಜಾಪ್ರಭುತ್ವಕ್ಕೆ ಮತ್ತೆ ಒತ್ತು ನೀಡುವಂಥದ್ದು. ಈಗ ಏನು ಪೋಲರೈಸೇಷನ್ ನಾವು ನೋಡ್ತಾ ಇದ್ದೀವಿ ಶ್ರೀಲಂಕಾದಲ್ಲಿ, ಪೋಲರೈಸೇಷನ್ ಅಂತ ಅಂದರೆ ಎಕ್ಸ್ಟ್ರೀಮ್ ಐಡಿಯಾಲಜಿ ಇಟ್ಕೊಂಡಿರುವಂಥ ಪಂಗಡಗಳು. ಆ ಪಂಗಡಗಳಲ್ಲಿ ಏನು ವ್ಯತ್ಯಾಸ ಇರುತ್ತೆ, ಏನು ಡಿಫ್ರೆನ್ಸಸ್ ಇರುತ್ತೆ, ಡಿವೈಡ್ ಇರುತ್ತೆ, ಅದನ್ನು ಪೋಲರೈಸೇಷನ್ ಅಂತ ಕರೀತಾರೆ. ಈ ಪೋಲರೈಸೇಷನ್ ಪರಿಸ್ಥಿತಿಯಿಂದ ಶ್ರೀಲಂಕಾ ತನ್ನನ್ನು ತಾನು ಹೊರಗೆ ತೊಗೊಂಬರ್ಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ ಸಿಸ್ಟಮ್ ಒಳಗೆ ಇರುವಂಥ ಒಂದು ಇಂಟರ್ ಗೌರ್ಮೆಂಟಲ್ ಬಾಡಿ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಇದರ ಮುಖ್ಯ ಉದ್ದೇಶ ಏನು? ಜಗತ್ತಿಡೀ ಇರುವಂಥ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು ಹಾಗೂ ಅದರ ಪ್ರಮೋಷನ್ನ ಬಲಪಡಿಸುವಂಥದ್ದು. ಸ್ಟ್ರೆಂಥನ್ ದ ಪ್ರಮೋಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅರೌಂಡ್ ದ ವರ್ಲ್ಡ್. ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ 2006 ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ರಚನೆ ಮಾಡಲಾಯಿತು. ಇದಕ್ಕಿಂತ ಮುಂಚೆ ಹ್ಯೂಮನ್ ರೈಟ್ಸ್ ರಕ್ಷಣೆಗೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅಂತ ಇತ್ತು. ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಕೆಲಸ ಮಾಡೋದಕ್ಕೆ ಇರುವಂಥ ಸೆಕ್ರೆಟರಿಯೇಟ್ ಆಫೀಸ್ ಆಫ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್, OHCHR ಅಂತ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಜೆನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿ. ನೀವು ಈಗ ತಾನೇ ನಾವು ಎಡಿಟೋರಿಯಲಲ್ಲಿ ಓದಿದ್ವಿ, ಜೆನೆವಾ ಅಂತ ಪದೇ ಪದೇ ಹೇಳ್ತಾ ಇದ್ರು. ಸೊ ನೀವು ನೆನ್ಪಿಟ್ಕೋಬೇಕು, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಜೆನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿ. ಇದರ ಮೆಂಬರ್ಸ್ ಯಾರು? ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಎಲೆಕ್ಟ್ ಆದಂತಹ 47 ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ಸ್ ಇದರ ಮೆಂಬರ್ಸ್ ಆಗಿದ್ದಾರೆ. ಹಾಗಾದರೆ ಜಗತ್ತಿಡೀ ಇರುವಂಥ ದೇಶಗಳಿಗೆ ಇದರಲ್ಲಿ ಹೇಗೆ ರೆಪ್ರೆಸೆಂಟೇಷನ್ ಕೊಡಲಾಗುತ್ತೆ? ಭೌಗೋಳಿಕವಾಗಿ ಎಲ್ಲ ಪ್ರದೇಶಗಳಿಗೂ ಸಮಾನವಾಗಿ ಕೊಡೋ ರೀತಿ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಡಲಾಗುತ್ತೆ. ಅಂದರೆ ಆಫ್ರಿಕನ್ ಸ್ಟೇಟ್ಸಿಂದ 13, ಏಷ್ಯಾ ಪೆಸಿಫಿಕ್ ಸ್ಟೇಟ್ಸಿಂದ 13, ಲ್ಯಾಟಿನ್ ಅಮೆರಿಕನ್ ಸ್ಟೇಟ್ಸಿಂದ 8, ವೆಸ್ಟರ್ನ್ ಯುರೋಪಿಯನಿಂದ 7, ಈಸ್ಟರ್ನ್ ಯುರೋಪಿಯನಿಂದ 6 ಹೀಗೆ. ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಒಳಗೆ ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ ನಡೆಯುತ್ತೆ. ಅಂದರೆ ಮಾನವ ಹಕ್ಕುಗಳ ಪರಿಸ್ಥಿತಿ ಹೇಗಿದೆ ಈ ಮೆಂಬರ್ ಸ್ಟೇಟ್ ಒಳಗೆ ಅಂತ ರಿವ್ಯೂ ಮಾಡ್ತಾ ಇರ್ತಾರೆ. ಅಡ್ವೈಸರಿ ಕಮಿಟಿ ಇದೆ ಹ್ಯೂಮನ್ ರೈಟ್ಸ್ ಇಶ್ಯೂಸ್ ಬಗ್ಗೆ. ಹಾಗೆ ಒಂದು ಕಂಪ್ಲೇಂಟ್ ಪ್ರೊಸೀಜರ್ ಇದೆ. ಅಂದರೆ ಹ್ಯೂಮನ್ ರೈಟ್ ವೈಲೇಷನ್ಸ್, ಉಲ್ಲಂಘನೆ ಬಗ್ಗೆ ಏನಾದ್ರು ಕಂಪ್ಲೇಂಟ್ ನೀಡುವುದಕ್ಕೆ ಅದಕ್ಕೂ ಕೂಡ ಈ ಕೌನ್ಸಿಲ್ ಒಳಗೆ ಪ್ರೊಸೀಜರ್ ಇದೆ. ಹಾಗೆ ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪ್ರೊಸೀಜರ್ ಕೂಡ ಇದೆ. ನಿರ್ದಿಷ್ಟ ದೇಶಗಳಲ್ಲಿ ಏನಾದ್ರು ಹ್ಯೂಮನ್ ರೈಟ್ ಅಬ್ಯೂಸ್ ಆದರೆ, ಉಲ್ಲಂಘನೆಗಳಾದರೆ ಅದನ್ನು ಎಕ್ಸಾಮಿನ್ ಮಾಡೋದು, ಪಬ್ಲಿಕ್ಲಿ ರಿಪೋರ್ಟ್ ಮಾಡೋದು, ಈ ಎಲ್ಲ ಕೆಲಸಗಳನ್ನ ಈ ಸ್ಪೆಷಲ್ ಪ್ರೊಸೀಜರ್ ಕೆಳಗೆ ಮಾಡಲಾಗುತ್ತೆ. ನಿಮ್ಮ ಪರೀಕ್ಷೆಗೆ ಈ ರೀತಿ ಸುದ್ದಿಯಲ್ಲಿರುವಂಥ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನಿಮಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಇರಬೇಕು. ಹಾಗೆ ಇದರ ರೆಲೆವೆನ್ಸ್ ಏನು, ಇದರ ಉಪಯೋಗ ಏನು, ಇವತ್ತಿನ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಈ ರೀತಿ ಸಂಸ್ಥೆಗಳ ಉಪಯೋಗ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ವಿಶ್ಲೇಷಣೆ ಕೂಡ ಗೊತ್ತಿರಬೇಕು. ಹಾಗಾಗಿ ಇಲ್ಲಿರುವಂಥ ಇಂಟರ್ನಲ್ ಪ್ರೊಸೀಜರ್ಸ್ ವರ್ಕಿಂಗ್ ಕಡೆ ಕೂಡ ನಾವು ಸ್ವಲ್ಪ ಗಮನವನ್ನು ಕೊಟ್ವಿ. ಇವತ್ತಿನ ದಿನಪತ್ರಿಕೆಯಿಂದ ಬೇರೆ ಏನು ಆರ್ಟಿಕಲ್ಸ್ ಇದೆ ಅವೆಲ್ಲವೂ ನಿಮ್ಮ ಪರೀಕ್ಷೆಗೆ ಜಾಸ್ತಿ ಮುಖ್ಯವಾದದಲ್ಲ. ಹಾಗಾಗಿ ಇದು ಒಂದೇ ಎಡಿಟೋರಿಯಲ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ.
ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಂಪ್ಲಿಮೆಂಟ್ಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್? ಎ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಬಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಸಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಡಿ ಎ ಆ್ಯಂಡ್ ಬಿ. ನಾವು ಇವತ್ತಿನ ಸಂಚಿಕೆಯಲ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದ್ಸತಿ ನೆನಪಿಸ್ಕೊಂಡು ಇಲ್ಲ ರಿವೈಸ್ ಮಾಡಿ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಹಾಗೆ ಇವತ್ತಿನ ಸೆಷನ್ನಿಂದ ಇವತ್ತಿನ ಸಂಚಿಕೆಯಿಂದ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.